ಮನೋಜ್, ನನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನ ಕಲ್ಪನಾ ಅಕ್ಕ ಖಂಡಿತ ಮಾಡ್ತಾಳೆ. ಆ ವಿಶ್ವಾಸ ನನಗಿದೆ. ಅಕ್ಕ, ನಾನು ಇಷ್ಟೊಂದು ನಕ್ಕಿ ತುಂಬಾ ದಿನಗಳೇ ಆಗೋಗಿತ್ತು. ನೀನ್ ನನ್ನ ಜೊತೆ ಇದ್ರೆ ದಿನ ಹೇಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಚಿನ್ನು. ಅಕ್ಕ, ನಂಗೆ ತುಂಬಾ ಬಾಯಾರಿಕೆ ಆಗ್ತದೆ. ನಾನು ನೀರು ಕುಟ್ಬಿಟ್ಟು ಬರ್ತೀನಿ, ನೀನು ನಿನ್ನ ರೂಮ್ನಾಗಿರು. ಓಕೆನಾ? ಓಕೆ. ನಾನು ನನ್ನ ಮಗಳನ್ನ ಈ ಚಿನ್ನು ಅನ್ನೋ ಪೀಡೆಯಿಂದ ದೂರ ಮಾಡದೇ ಇದ್ದರೆ ಆ ಪೀಡೆ ನನ್ನನ್ನೇ ನನ್ನ ಮಗಳಿಂದ ದೂರ ಮಾಡಿಬಿಡ್ತಾಳೆ. ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನು ಬೇಕಿತ್ತು ಚಿನ್ನು? ಅವ್ವ, ತುಂಬ ಬಾಯಾರಿಕೆ ಆಗ್ತಿತ್ತು, ನೀರು ಕುಡಿಯುವ ಅಂತ ಬಂದೆ. ನೀರು ಬೇಕಾ? ನಾನೇ ಕೊಡ್ತೀನಿ. ಸಾರಿ ಅವ್ವ. ನೀನು ಯಾಕೆ ಸಾರಿ ಕೇಳ್ತೀಯ ಚಿನ್ನು? ನೀನೇನು ತಪ್ಪೇ ಮಾಡಿಲ್ವಲ್ಲೇ. ಲೋಟನ ಬೇಕು ಅಂತ ಬೀಳಿಸಿದ್ದು ನಾನೇ. ಬೆಳಿಗ್ಗೆ ಜ್ಯೂಸ್ ಲೋಟನು ಬೇಕು ಅಂತ ಬೀಳಿಸಿದ್ದು ನಾನೇ. ಯಾಕೆ ಅಂತ ಈಗ ಅರ್ಥ ಆಗಿರ್ಬೇಕಲ್ವಾ ನಿನಗೆ? ನೀನು ಮತ್ತೆ ನಮ್ಮ ಮನೆಗೆ ಯಾಕೆ ಬಂದೆ? ನಿನ್ನ ವೀಳ್ಯ ಕೊಟ್ಟು ಕರ್ಸ್ಕೊಂಡಿದ್ಯಾರು? ನೀನಿಲ್ದೇ ಇರೋವಾಗ 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಿದ್ದೆ, ಅದಕ್ಕೂ ಕಲ್ಲು ಹಾಕ್ಬಿಟ್ಟಿಯಲ್ಲ. ನನಗೆ ನಿನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಮೋತಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಬಂದಿದೆಯಲ್ಲ. ಎಲ್ಲೋ ಮನೆ ಬಿಟ್ಟು ಹೋಗಿದ್ಯಂತೆ, ಹಾಗೆ ಕಣ್ಮರೆಯಾಗಿ ಹೋಗ್ಬಾರ್ದಿತ್ತ. ಯಾಕೆ ಬಂದೆ ಮನೆಗೆ ವಾಪಸ್? ಅದ್ಯಾವ ಜನ್ಮದ ಪಾಪನೋ ನೀನು ನನ್ನ ಮಗಳಿಗೆ ಬಂದು ಒಕ್ಕರಿಸ್ಕೊಂಡಿದ್ಯಾ. ನೀನ್ ಬರೋದಕ್ಕಿಂತ ಮುಂಚೆ ನಾನು ನನ್ನ ಮಗಳು ಫ್ರೆಂಡ್ಸ್ ತರ ಇದ್ವಿ, ಅಕ್ಕ ತಂಗಿರ್ ತರ ಇದ್ವಿ. ಈಗ ನಮ್ಮಿಬ್ರು ಮಧ್ಯೆ ಗೋಡೆ ತರ ಬಂದು ನಿಂತಿದ್ಯಾ. ತಾಯಿ ಮಗಳನ್ನ ಬೇರೆ ಮಾಡಿದ ಪಾಪ ಈ ಜನ್ಮ ಪೂರ್ತಿ ನಿನ್ನ ಕಾಡುತ್ತೆ. ಹೆತ್ತ ತಾಯಿ ಶಾಪ 10 ಜನ್ಮ ಕಾಡುತ್ತಂತೆ ಕಣೆ. ಎಲ್ಲಿಗೆ ಹೋಗ್ತಾ ಇದೀಯಾ? ನೆಲದ ಮೇಲೆ ಬಿದ್ದಿರೋ ನೀರನ್ನ ನಿಮ್ಮಮ್ಮ ಬಂದು ಹೊರಿಸ್ತಾಳ ಅಥವಾ ನಿನ್ ತಾತಮ್ಮ ಬರ್ತಾಳ? ಹೊರ್ಸೆ. ನನ್ನ ಮಗಳಿಗೆ ಅದೇನೇ ಮಾಟ ಮಾಡಿದ್ಯಾ? ಅವಳಿಗೆ ಯಾಕೆ ಅಷ್ಟೊಂದು ಇಷ್ಟ ನಿನ್ ಕಂಡ್ರೆ? ಅವಳಿಗೆ ನೀನು ಹುಚ್ಚು ಬಿಡೋ ಅಷ್ಟರಲ್ಲಿ ನಾನು ಹುಚ್ಚಿ ಆಗೋಗಿರ್ತೀನಿ. ನೋಡು, ನಾನು ನಿನಗೆ ಹೀಗೆಲ್ಲ ಹೇಳ್ದೆ ಅಂತ ನನ್ನ ಮಗಳಿಗೇನಾದರೂ ಹೇಳಿದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಹುಷಾರ್. ಊರಾದ ಊರೆಲ್ಲ ನನ್ನನ್ನು ಅದೃಷ್ಟ ಲಕ್ಷ್ಮಿ ಅಂತಿತ್ತು, ಆದರೆ ನನ್ನ ನರ್ಕ ನನ್ನ ಮನೆಯಾಗೆ ಇತ್ತು. ಆ ನರ್ಕದಿಂದ ಹೆಂಗೋ ತಪ್ಪಿಸ್ಕೊಂಡು ಊರು ಬಿಟ್ಟು ಬಂದೆ. ನಾನು ಯಾವ ಮನೆಗೆ ಹೋದ್ರು ನನ್ನ
ಕಂಡ್ರೆ ಇಷ್ಟಪಡ್ದಿರೋರು ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ಲ. ಇದೇನು ನನ್ನ ಹಣೆ ಬರ, ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ ದೇವ್ರೆ. ನಾನು ಏನು ತಪ್ಪು ಮಾಡದೇ ಇದ್ರು ಅವ್ವ ಯಾಕೆ ನಂಗೆ ಹಿಡಿ ಶಾಪ ಆಗ್ತಾರೆ? ಅದೇನಾದರೂ ಆಗಲಿ, ಅಕ್ಕನ ಕಾರಣಕ್ಕಾದರೂ ನಾನು ಎಲ್ಲನೂ ಸಹಿಸ್ಕೊಳ್ಳೇಬೇಕು. ಈ ಪೀಡೆ ಎಷ್ಟು ದಿನ ನಮ್ಮ ಮನೇಲಿರುತ್ತೋ ಅಲ್ಲಿವರೆಗೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅವಳಿಲ್ಲಿರೋವರೆಗೂ ಆ ಶನಿ ಮುಖನೇ ನೋಡ್ಕೊಂಡು ಓಡಾಡಬೇಕಲ್ಲ, ಅದಕ್ಕಿಂತ ಬೇರೆ ಹಿಂಸೆ ಏನಿದೆ? ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡು ಈ ಶನಿ ಕಾಟದಿಂದ ಬಿಡುಗಡೆ ಪಡಿಸ್ಕೋಬೇಕು ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ಅಯ್ಯೋ ಸಾರಿ ಮಾ. ಚಿನ್ನು ನೋಡಿದ್ಯಾ, ನೀರು ಕುಡ್ಕೊಂಡು ಬರ್ತೀನಿ ಅಂತ ಬಂದು ಇವಳೇನು ಲೋಟದಲ್ಲಿ ನೀರು ಕುಡಿತಿದ್ದಾಳೋ ಅಥವಾ ಬಿಂದಿಗೆನಲ್ಲೇ ನೀರು ಕುಡಿತಿದ್ದಾಳೋ? ಒಂದು ನಿಮಿಷ ತಳಿ. ಇಲ್ಲ ಗೊಂಬೆ, ಅವಳು ನೀರು ಕುಡಿಯೋಕ್ಕೆ ಅಂತಾನೆ ಬಂದ್ಲು. ಪಕ್ಕದ ಮನೆ ಆಂಟಿ ತಿರುಪತಿಯಿಂದ ಲಡ್ಡು ತಂದ್ಕೊಟ್ಟಿದ್ದು. ನಿನಗೆ ಗೊತ್ತಲ್ಲ ಚಿನ್ನುಗೆ ದೇವ್ರ ಪ್ರಸಾದ ಅಂದರೆ ಎಷ್ಟಿಷ್ಟ ಅಂತ. ಆ ಪ್ರಸಾದನ ಕಣ್ಗೊತ್ಕೊಂಡು ತಿಂದು ನೀರು ಕುಡಿದು ಬರ್ತಾಳೆ. ನಿನ್ನ ರೂಮಲ್ಲಿರು. ಮಮ್ಮಿ, ನನಗೆ ನೀನು ತುಂಬ ಇಷ್ಟ ಆಗ್ತಿದ್ಯಾ. ಮೊದಲು ನಿನ್ನ ಚಿನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಆದರೆ ಇವಾಗ ನೀನು ಚಿನ್ನು ಇಷ್ಟಪಡ್ತೀಯ ಅಲ್ವಾ? ಇತ್ತೀಚೆಗೆ ಅವಳನ್ನ ನಿನ್ನ ಎರಡನೇ ಮಗಳು ಅಂತಾನೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ಯಾ ಅಲ್ಲ? ಯು ಲವ್ ಚಿನ್ನು ಸೋ ಮಚ್, ಸೊ ಐ ಲವ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾ. ಆ ಚಿನ್ನು ಅನ್ನೋ ಪ್ರಾಣಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ನೆಲದ ಮೇಲೆ ಬಿದ್ದಿರೋ ತಣ್ಣೀರನ್ನ ಒರೆಸ್ತಾ ಇದ್ದಾಳೆ. ನನ್ನ ಮಗಳಿಗಿದೇನಾದರೂ ಗೊತ್ತಾದರೆ ನನ್ನ ಗತಿ ದೇವ್ರಿಗೆ ಪ್ರೀತಿ. ಏನ್ರಿ ಮೇಡಮ್, ಯಾವಾಗಲೂ ಒಂದು ಕಣ್ಣಲ್ಲಿ ಸೂರ್ಯ ಒಂದು ಕಣ್ಣಲ್ಲಿ ಚಂದ್ರನ ಇಟ್ಕೊಂಡು ತಿರುಗಾಡೋ ನೀವು ಇವತ್ತ್ಯಾಕೋ ಅಮಾವಾಸ್ಯೆ ಕತ್ಲೆ ಥರ ಕಾಣಿಸ್ತಾ ಇದ್ದೀರಾ? ನನ್ನ ಕಷ್ಟ ನನಗೆ, ನಿಮ್ಮ ತಮಾಷೆ ನಿಮಗೆ. ಪ್ರಳಯನ ಆಗ್ತಾ ಇದ್ರು ಟೀ ಒಂದು ಸಿಕ್ಬಿಟ್ರೆ ಕುಡಿತಾನೇ ಇರ್ತೀರ. ಅಯ್ಯೋ, ಈಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ಸುಲೋಚನಾ? ನೆಮ್ಮದಿಯಾಗಿ ಒಂದು ಕಪ್ ಟೀ ಕುಡಿಯೋಕೆ ಬಿಡಲ್ವಲ್ಲೇ ನೀನು? ಅಲ್ಲ ರೀ, ನಿಮಗೆ ಸ್ವಲ್ಪ ಜವಾಬ್ದಾರಿ ಇದೆಯಾ ಅಂತೀನಿ. ಚಂದನ್ಗೂ ಗೊಂಬೆಗೂ ಮದುವೆ ಮಾಡಿ ಮೊಮ್ಮಗಳನ್ನ ಮನೆ ತುಂಬಿಸ್ಕೋಬೇಕು ಅನ್ನೋ ಯೋಚನೆ ಬರಲ್ವಾ ನಿಮಗೆ? ನೋಡೇ, ಆಗೋದೆಲ್ಲ ಅದರ ಪಾಡಿಗೆ ತಾನೇ ಆಗ್ತಾನೆ ಇರುತ್ತೆ. ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ? ಮದುವೆ ಬಗ್ಗೆ ತೀರ್ಮಾನ ಮಾಡೋದು ನಾನು ನೀನು ಅಲ್ಲ, ಅವನು ಮೇಲಿರೋನು ತೀರ್ಮಾನ ಮಾಡ್ತಾನೆ. ನಿನ್ನ ಮಗನ ಬಗ್ಗೆ ಏನು ಅಂದ್ಕೊಂಡಿದ್ದೆ? ಅವನು ಯಾರನ್ನ ಮದುವೆ ಆದ? ನಿನ್ನ ಮಗಳ ಬಗ್ಗೆ ಏನು ಅಂದ್ಕೊಂಡಿದ್ದೆ? ಅವಳು ಯಾರನ್ನ ಮದುವೆ ಆದ್ಲು? ಮೊಮ್ಮಗನ ಬಗ್ಗೆ ಮೊಮ್ಮಗಳ ಬಗ್ಗೆ ಮಾತಾಡಿದಿ ಅಂದರೆ ತತ್ವಜ್ಞಾನ ಮಾತಾಡ್ತೀರಾ? ಇನ್ನು ಮನೆ ಬಿಟ್ಟು ಹೋದಾಗ ಗೊಂಬೆ ಏನಂತ ಹೇಳಿದ್ಲು ಅನ್ನೋದು ನೆನಪಿದೆ ತಾನೇ? ಚಿನ್ನು ವಾಪಸ್ ಬರೋವರೆಗೂ ನಾ ಚಂದನ್ ಮದುವೆ ಆಗಲ್ಲ ಅಂತ ಮೊಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ಲು. ಏನೋ ನಮ್ಮ ಪುಣ್ಯ, ಚಿನ್ನು ವಾಪಸ್ ಮನೆಗೆ ಬಂದ್ಲು. ಅವಳು ಮತ್ತೆ ತಲೆಕೆಟ್ಟು ವಾಪಸ್ ಹೋಗೋದ್ರೊಳಗೆ ಇವರಿಬ್ಬರು ಮದುವೆ ಮಾಡಿ ಮುಗಿಸ್ಬೇಕು. ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ರೀ. ಬಾ ಚಂದು, ಬಾ. ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ನಿನಗೆ 1000 ವರ್ಷ ಆಯಿಸು. ಅಜ್ಜಿ, ನಿಂಗೂ ತಾತಂಗೂ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ನೋಡಪ್ಪ, ವಯಸ್ಸಾದ ನಮಗೆ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡದೆ ಬೇರೆ ಏನಪ್ಪ ಇರುತ್ತೆ? ಇದೀಗ ತಾನೇ ನಿಮ್ಮ ಅಜ್ಜಿ ನಿನ್ನ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ಲು. ತಾತ, ಯಾಕೆ ಮದುವೆ ಬಗ್ಗೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಶ್ರುತಿ ಈಗ ತಾನೇ ಕಾಲೇಜ್ ಮುಗಿಸ್ಯಾಳೆ, ಸ್ವಲ್ಪ ದಿನ ಓಡಾಡ್ಕೊಂಡಿರಲಿ ಬಿಡು. ಅದು ಅಲ್ಲದೆ ಹೊಸ ಕಂಪ್ನಿ ಬೇರೆ ಶುರು ಮಾಡಿದ್ದೀವಿ, ಅದು ಸ್ವಲ್ಪ ಸ್ಟೆಬಿಲೈಸ್ ಆಗಬೇಕಲ್ವಾ? ಹೇಗಿದ್ರೂ ನಿಶ್ಚಿತಾರ್ಥ ಮುಗ್ದಿದೆ, ಇನ್ನು ಮದುವೆ ಒಂದು ಬಾಕಿ ಇದೆ ತಾನೆ. ಆಗುತ್ತೆ ಆರಾಮಾಗಿ, ಯಾಕೆ ಯೋಚನೆ ಮಾಡ್ತೀರಾ? ಚಂದು, ಊಟ ರೆಡಿ ಇದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ.
ರೀ ನಿಮ್ಮ ಮೊಮ್ಮಗನಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ. ನಾಳೆ ಅಂದಿದ್ದೆಲ್ಲ ಹಾಳೆ. ನನ್ನ ಮೊಮ್ಮಗಳು ನನ್ನ ಮಗಳಿಗಿಂತ ಹಠ ಮಾರಿ. ಅವಳು ಯಾರ ಮಾತು ಕೇಳದೆ ಇದ್ರು ಚಿನ್ನು ಮಾತು ಕೇಳ್ತಾಳೆ. ಆ ಹುಡುಗಿ ಗೊಂಬೆ ಜೊತೆ ಇರುವಾಗ್ಲೇ ಗೊಂಬೆ ಮದುವೆ ಮಾಡಿ ಮುಗಿಸ್ಬೇಕು. ಅವಳು ಒಪ್ಕೊಳ್ಳಿಲ್ಲ ಅಂದರೆ ಚಿನ್ನು ಕೈಲಿ ಹೇಳಿ ಒಪ್ಪಿಸ್ಬೋದು. ಅದ್ಯಾವ ಜನ್ಮದ ಪಾಪನೋ ನೀನು ನನ್ನ ಮಗಳಿಗೆ ಬಂದು ಒಕ್ಕರಿಸ್ಕೊಂಡಿದ್ಯಾ. ನೀನು ಬರೋದಕ್ಕಿಂತ ಮುಂಚೆ ನಾನು ನನ್ನ ಮಗಳು ಫ್ರೆಂಡ್ಸ್ ಥರ ಇದ್ವಿ, ಅಕ್ಕ ತಂಗಿರ್ ಥರ ಇದ್ವಿ. ಈಗ ನಮ್ಮಿಬ್ರು ಮಧ್ಯೆ ಗೋಡೆ ಥರ ಬಂದು ನಿಂತಿದ್ಯಾ. ತಾಯಿ ಮಗಳನ್ನ ಬೇರೆ ಮಾಡಿದ ಪಾಪ ಈ ಜನ್ಮ ಪೂರ್ತಿ ನಿನ್ನ ಕಾಡುತ್ತೆ. ಹೆತ್ತ ತಾಯಿ ಶಾಪ 10 ಜನ್ಮ ಕಾಡತ್ತಂತೆ ಕಣೆ. ನೋಡು, ಚಿನ್ನು ಯಾಕೆ ಒಂಥರ ಇದೆಯಾ? ಅಲ್ಲ ಕಣೆ, ಬೆಳಗ್ಗೆ ಎಲ್ಲ ನಗ್ನಾಗ್ತಾ ಇದ್ದೆ, ಇದ್ದಕ್ಕಿದ್ದಾಗೆ ಏನಾಯ್ತು ನಿನಗೆ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹಂಗೆಲ್ಲ ಏನೂ ಇಲ್ಲ ಅಕ್ಕ. ಚಿನ್ನು, ನಿನ್ಗೊಂದು ಗೊತ್ತಾ, ನೀನ್ ಮನೆ ಬಿಟ್ಟು ಹೋಗಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಂಗಾಯ್ತು. ಆ ಸತ್ಯನ ನಂಗೆ ನಂಬೋದಕ್ಕೆ ಆಗ್ಲಿಲ್ಲ. ಯಾಕೆ ಚಿನ್ನು, ನೀನ್ ಯಾಕೆ ಮನೆ ಬಿಟ್ಟು ಹೋದೆ? ಅಲ್ಲ ಕಣೆ ಅಕ್ಕ, ನಂಗಿಲ್ಲಿ ಬೇಜಾರಾಗ್ತಿದೆ. 2 ದಿನ ಸುನೀತಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದಿದ್ರೆ ನಾನು ಬೇಡ ಅಂತಿದ್ನ? ಚಿನ್ನು, ನಿನ್ನ ಸಂತೋಷನೇ ನನ್ನ ಸಂತೋಷ ಕಣೆ. ನಿನಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ? ಅವತ್ತು ಅಪ್ಪ ಅಮ್ಮ ನನ್ನ ಚಂದನ್ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ಅದನ್ನು ಮೊದಲು ನಿನಗೆ ಹೇಳಬೇಕು ಅಂತ ಓಡೋಡ್ ಬಂದೆ. ಆದರೆ ನನ್ನ ತಂಗಿ ಮಾರಿ ಮನೆ ಬಿಟ್ಟು ಹೊರಟೋಗಿದ್ಲು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ತುಂಬ ಕೋಪ ಬಂತು. ಆ ಕೋಪದಲ್ಲಿ ಚಿನ್ನು ವಾಪಸ್ ಮನೆಗೆ ಬರೋವರೆಗೂ ನಾನು ಚಂದನ್ ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟೆ.